ಹೆಸರು ಲಕ್ಷ್ಮೀ ಪ್ರಸಾದ್. ನಮ್ಮ ಅಪ್ಪಾಜಿ ಹೆಸರು ಕುಬೇರಪ್ಪ. ಅಡ್ರೆಸ್ ಆಡ್ನವರ್. ನನ್ನ ವಿಷಯ ಹೃದಯದ ಬಗ್ಗೆ ಹೇಳ್ತೀನಿ. ನಾನು ಕ್ಲಾಸ್ ಹೇಳು. ನಾನು 8ನೇ ತರಗತಿಯಲ್ಲಿ ಓದ್ತಿದ್ದೀನಿ ಈಗ. ವೆಲ್ಕಮ್ ಎಲ್ಲರಿಗೂ. ನಾವು ಮಾನವ ಹೃದಯ ಹೇಗಿರುತ್ತೆ, ಮಾನವ ಹೃದಯ ಏನೇನು ಕೆಲಸ ಮಾಡುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ತೀನಿ. ಮಾನವನ ಹೃದಯ ನೋಡಿ, ಇದೇ ಮಾನವನ ಹೃದಯ. ಮಾನವ ಹೃದಯ ಹೀಗೆ ಇರುತ್ತದೆ. ಹೃದಯ ಇತರೆ ಪದಾರ್ಥಗಳನ್ನು ತನ್ನೊಂದಿಗೆ ಕೊಂಡೊಯ್ಯುತ್ತಾ ರಕ್ತ ಸಾಗಾಣಿಕೆಗೆ ಪಂಪ್ನಂತೆ ವರ್ತಿಸುತ್ತಾ ನಿರಂತರವಾಗಿ ಬಡಿದುಕೊಳ್ಳುವ ಅಂಗವೇ ಹೃದಯ. ಹೃದಯದ ಪ್ರಮುಖ ಅಂಶಗಳು: ಹೃದಯವು ಸ್ನಾಯುಗಳಿಂದ ಕೂಡಿದ ಒಂದು ಪಂಪಿಂಗ್ ಅಂಗವಾಗಿದೆ. ಇದು ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ತಲುಪಿಸುತ್ತದೆ. ಹೃದಯದ ರಚನೆ: ಹೃದಯವು ಎದೆಯ ಮಧ್ಯಭಾಗದಲ್ಲಿ ಸ್ವಲ್ಪ ಎಡಕ್ಕೆ ಇರುತ್ತದೆ. ನಮ್ಮ ಹೃದಯವು ನಮ್ಮ ಎಡಗೈ ಮುಷ್ಟಿಯ ಗಾತ್ರದಷ್ಟು ಇರುತ್ತದೆ. ಹೃದಯದ ಕಾರ್ಯವಿಧಾನ: ಇದು ದೇಹಕ್ಕೆ ಆಮ್ಲಜನಕ ರಕ್ತವನ್ನು ಪೂರೈಸುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಹೃದಯದಲ್ಲಿ 4 ಕೋಣೆಗಳಿವೆ. ಅವು ಬಲ ಹೃತ್ಕುಕ್ಷಿ ಮತ್ತು ಎಡ ಹೃತ್ಕುಕ್ಷಿ. ನಾವು ಮೊದಲನೆಯದಾಗಿ ಬಲ ಹೃತ್ಕರ್ಣವನ್ನು ನೋಡೋಣ. ಇವು ದೇಹದ ವಿವಿಧ ಭಾಗಗಳಿಂದ ಆಮ್ಲಜನಕ ರಹಿತ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಸ್ವೀಕರಿಸಲ್ಪಡುತ್ತದೆ. ಬಲ ಹೃತ್ಕರ್ಣವು ಹೃದಯದಲ್ಲಿ ಇಲ್ಲಿ ಇರುತ್ತದೆ. ಎರಡನೆಯದಾಗಿ ಬಲ ಹೃತ್ಕುಕ್ಷಿ. ಇದು ಬಲ ಹೃತ್ಕರ್ಣದಿಂದ ಬಂದ ರಕ್ತವನ್ನು ಶುದ್ಧೀಕರಣಕ್ಕಾಗಿ ಶ್ವಾಸಕೋಶಕ್ಕೆ ಪಂಪ್ ಮಾಡುತ್ತದೆ. ಬಲ ಹೃತ್ಕುಕ್ಷಿಯು ಇಲ್ಲಿ ಇರುತ್ತದೆ. ನೆಕ್ಸ್ಟ್ ಎಡ ಹೃತ್ಕರ್ಣ. ಇದು ಶ್ವಾಸಕೋಶಗಳಿಂದ ಶುದ್ಧೀಕರಿಸಲ್ಪಟ್ಟ ಆಮ್ಲಜನಕ ಯುಕ್ತ ರಕ್ತವನ್ನು ಪಡೆಯುತ್ತದೆ. ಎಡ ಹೃತ್ಕರ್ಣವು ಇಲ್ಲಿ ಇರುತ್ತದೆ. ಎಡ ಹೃತ್ಕುಕ್ಷಿ. ಇದು ಹೃದಯದ ಅತ್ಯಂತ ವಿಶಾಲವಾದ ಕೋಣೆಯಾಗಿದ್ದು ಆಮ್ಲಜನಕ ಯುಕ್ತ ರಕ್ತವನ್ನು ಇಡೀ ದೇಹಕ್ಕೆ ಪಂಪ್ ಮಾಡುತ್ತದೆ. ಎಡ ಹೃತ್ಕುಕ್ಷಿಯು ಮಾನವ ದೇಹದಲ್ಲಿ ಇಲ್ಲಿ ಇರುತ್ತದೆ.